ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 4/7/2025 ಶುಕ್ರವಾರದ ಈ ದಿನ, ಆಷಾಢ ಶುಕ್ರವಾರ, 2ನೇ ಶುಕ್ರವಾರದ ದಿನ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು, ಬಹುಮುಖ್ಯವಾಗಿ ನೀವು ವಾಸ ಮಾಡುವಂತಹ ಒಂದು ಮನೆ ಏನಿರುತ್ತೆ, ಉತ್ತಮ ಮನೆ ನಿರ್ಮಾಣ, ವಾಸ್ತುವಿನಲ್ಲಿ ಉತ್ತಮ ಮನೆ ನಿರ್ಮಾಣದ ಪ್ರಯೋಜನಗಳೇನು, ಹಾಗೆ ಮನೆ ಸದಸ್ಯರು ಹೇಗೆ ದಿನನಿತ್ಯದ ವಿಚಾರಗಳನ್ನ ವಾಸ್ತುವಿನಲ್ಲಿ ಪಾಲಿಸಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಬಹುಮುಖ್ಯವಾಗಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರೂಜಿ ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 4 ಜುಲೈ 2025 ನವಮಿ ತಿಥಿ, ಆಷಾಢ ನವಮಿ ಅಂತ ಹೇಳ್ತೀವಿ. ಪಕ್ಷ ಶುಕ್ಲ ಪಕ್ಷವಾಗಿರುವಂಥದ್ದು, ಚಿತ್ತಾ ನಕ್ಷತ್ರ, ಶಿವಯೋಗ, ಕೌಲವಕರಣವಾಗಿರುವಂಥದ್ದು, ವಾರ ಶುಕ್ರವಾರ. ಸೊ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:54 ಸೂರ್ಯೋದಯ, 6:48 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಇವತ್ತಿನ ರಾಹುಕಾಲ 10:48 12:24, ಯಮಗಂಡ ಕಾಲ 3:37 5:13, ಮತ್ತೆ ಗುಳಿಕ ಕಾಲ ಬಂದು 7:35 9:12, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:58 12:50 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸಿದ್ವಿ. ಹಾಗೆ ನಾನು ಮೊದಲೇ ಹೇಳ್ದಾಗೆ ದಿನದ ವಿಶೇಷತೆ, ಆಷಾಢ ಮಾಸದ 2ನೇ ಶುಕ್ರವಾರ. ಈ ದಿನ ಯಾವ ಪೂಜೆ, ಯಾವ ತರ ಪೂಜೆ ಏನಾದ್ರು ಮಾಡ್ಬೇಕು ಅದನ್ನ ತಿಳಿಸ್ತೀರಾ? ನೋಡಿ, ನಾವು ಆಷಾಢ ಎಪಿಸೋಡಲ್ಲೇ ಕೆಲವೊಂದು ಇದರ ವಿಚಾರವಾಗಿ ತುಂಬ ಡೀಟೇಲ್ಡ್ ಆಗಿ ನೋಡಿದ್ವಿ. ಆಷಾಢ ಶುಕ್ರವಾರ, ದ್ವಿತೀಯ ಶುಕ್ರವಾರ ಇದು ಬರುವಂಥದ್ದು. ಲಕ್ಷ್ಮೀ ಮಾತೆ ಪೂಜೆ ವಿಶೇಷವಾಗಿ ಮಾಡುವಂಥದ್ದು, ಅದರಲ್ಲಿ ಕಳಶ ಪೂಜೆ ಮಾಡ್ಬೋದು, ಒಬ್ಬರು ಕಳಶ ಅಲ್ದಿರೋ ವಿಗ್ರಹ ಪೂಜೆ ಮಾಡುವಂಥದ್ದು, ಅನೇಕ ವಿಧವಾದ ಪೂಜೆಗಳಿದೆ. ಅವರವರ ನಡೆ ಅನುಸಾರವಾಗಿ, ಅಂದರೆ ಅವ್ರ ಹಿರಿಕರು ಅವ್ರು ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಮಾಡ್ಕೊಂಡು ಬನ್ನಿ. ಆ ಒಂದು ಗೋಧೂಳಿ ಸಮಯದಲ್ಲಿ, ಅಂದರೆ ಸರಿಸುಮಾರು ಸಂಜೆ 5:16 ಇವತ್ತಿನ ಕಾಲಮಾನದಲ್ಲಿ 5:16 6:46 ಮಾಡುವಂಥ ಲಕ್ಷ್ಮೀ ಪೂಜೆಯು ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಒಳ್ಳೆಯ ಒಂದು ಫಲಗಳನ್ನು ನೀಡುವಂಥದ್ದು. ಅಂದರೆ ಅವ್ರ ನಿರೀಕ್ಷೆಗಳು, ನಾವು ಕೆಲವೊಂದು ಆಷಾಢ ಮಾಸ ಎಪಿಸೋಡಲ್ಲೂ ಹೇಳಿದ್ವಿ, ವಿಶೇಷವಾಗಿ ವೃಷಭ ರಾಶಿ, ಸಿಂಹ ರಾಶಿ, ತುಲಾ ರಾಶಿಯವರಿಗೆ ಶುಕ್ರವಾರದೊತ್ತು ಪೂಜೆ ಮಾಡಿದ್ರೆ ಹೇಗೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿರುವಂಥ ಫಲಗಳು ಆಷಾಢ ಶುಕ್ರವಾರದಲ್ಲೇ ಅವರಿಗೆ ಸಿಗುವಂಥದ್ದು ಇವತ್ತಿನ ಶುಕ್ರವಾರದ ಒಂದು ವಿಶೇಷ ಫಲವಾಗಿರುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡ್ವಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಸಂತೋಷ ತುಂಬಿದ ಒಂದು ಒಳ್ಳೆಯ ದಿನ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹಣದ ಲಾಭ ಕೂಡ ಆಗುವಂಥದ್ದು ಇವತ್ತು ನೋಡ್ತೀವಿ. ಓಕೆ, ಮೇಷರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ, ವೃಷಭ ರಾಶಿ. ಆರೋಗ್ಯ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ ಇರುತ್ತೆ, ಕಾಲದಿಂದ ಬಾಕಿ ಇರುವ ಬಿಲ್ಲುಗಳು ಇವತ್ತು ನಿಮಗೆ ಪಾವತಿಸುವಂಥದ್ದು ಅನುಕೂಲವಾಗುತ್ತೆ. ಇದರಿಂದ ನಿಮಗೆ ಪೂರ್ಣ ಲಾಭ ಪಡೆಯುತ್ತೀವಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯವರಿಗೆ ಶಕ್ತಿಯ ಮಟ್ಟ ಹೆಚ್ಚಿದೆ. ಹಣವನ್ನು ಸಂಗ್ರಹಿಸುವಾಗ ನಿಮಗೆ ಸಂಗ್ರಹಿಸಿದ ಹಣ ಕೆಲಸಕ್ಕೆ ಬರುವಂತ, ಅದರಿಂದ ಹಣದ ಒಂದು ಆರ್ಥಿಕವಾಗಿರುವಂತ ಒಳ್ಳೆ ದಿನ ಇವತ್ತು ರಾಶಿಯವರಿಗೆ ನೋಡ್ತೀವಿ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ, ಕರ್ಕಾಟಕ ರಾಶಿ. ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವ ನಿಮ್ಮ ಪ್ರವೃತ್ತಿಗೆ ಕಡಿವಾಣ ಹಾಕಿ, ಅದರಿಂದ ಇವತ್ತಿನ ದಿನ ಶುಭವಾಗುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಖರ್ಚಿನ ವಿಚಾರಕ್ಕೆ ನೀವು ಏನ್ ಖರ್ಚು ಮಾಡ್ಬೇಕು ಅಂತಿರ್ತೀರಾ ಅದನ್ನ ಸ್ವಲ್ಪ ಮಿತವಾಗಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ, ಸಿಂಹ ರಾಶಿ. ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದರೆ ನಿಮಗೆ ಕೋಪ, ತಾಪ ಮತ್ತು ಅಸಮಾಧಾನ ಉಂಟಾಗುವಂಥದ್ದು, ಹಿರಿಯರಿಂದ ನಿಮಗೆ ವೈಮನಸ್ಸು ಉಂಟಾಗುವಂಥದ್ದು ಇವತ್ತಿನ ದಿನದಲ್ಲಿ ನೋಡ್ತೇವೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಗೆ ಒಂದು ಜನ್ಮ ಕುಂಡಲಿ ಬಂದಿದೆ, ತಗೊಂಬರೋಣ ಗುರುಜಿ. ಗುರುಜಿ, ಇವ್ರ ಹೆಸರು ತಿಳಿಸ್ತಾ ಇದ್ದಾರೆ, ಬಾಬು ಅಂತ. ಇವರ ಜನ್ಮ ದಿನಾಂಕ 31/5/2000. 31/5/2000. ಜನ್ಮ ಸಮಯ 11:52 AM ಗಳಲ್ಲಿ. ಗುರುಜಿ, ಸ್ಥಳ ಬಳ್ಳಾರಿ. ಹೌದು. ಇವ್ರು ಕೇಳ್ತಾ ಇದ್ದಾರೆ ತಮ್ಮ ಹೈಯರ್ ಎಜುಕೇಶನ್ ಮತ್ತೆ ಮುಂದಿನ ಅವರ ಒಂದು ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ.
ನೋಡಿ, ಬಾಬು ಅವ್ರು ಯಾರು ಪ್ರಶ್ನೆ ಕಳಿಸಿದ್ದಾರೆ, ಇವರ ಜಾತಕದಲ್ಲಿ ವಿಚಾರದ ಬಂದರೆ ಬುಧವಾರ ಮೇಷರಾಶಿ ಭರಣಿ ನಕ್ಷತ್ರ ಅಂತ ತೋರಿಸ್ತಾ ಇದೆ. ಸೊ ಈ ವಿಚಾರದಲ್ಲಿ ಇವರಿಗೆ ಹೈಯರ್ ಎಜುಕೇಷನ್ನು ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿ, ಪಂಚಮಾಧಿಪತಿಯಾದ ಗುರು ಭಗವಾನರು ಇವರಿಗೆ ಜಾತಕದಲ್ಲಿ ಒಳ್ಳೆಯ ಅಂದರೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಶಿಕ್ಷಣ ಅಂತ ನೋಡ್ತೇವೆ. ಅದರಲ್ಲಿ ಕೂಡ ಚಂದ್ರ ಮಹಾದಶೆ ರಾಹು ಅಂತರ್ದಶೆ ನಡೀತಾ ಇದೆ. ಜೂನ್ 2026ವರೆಗೂ ಇದೇ ದಶೆ ನಡೀತಿರುತ್ತೆ. ಆದರೆ ಮುಂದಿನ ವರ್ಷ ಜೂನ್ ನಂತರ ಚಂದ್ರ ಮಹಾದಶನಲ್ಲಿ ಗುರು ಅಂತರ್ದಶೆ ನಡೆಯುತ್ತೆ. ಗುರು ಪಂಚಮ ಮತ್ತು ಭಾಗ್ಯಾಧಿಪತಿ ಆಗಿರೋದ್ರಿಂದ ಒಳ್ಳೆ ಫಲ ಅಂದರೆ ಹೈಯರ್ ಎಜುಕೇಷನ್ಗೆ. ಮತ್ತು ಕರಿಯರ್ ಅಂತ ಬಂದಾಗ 10ನೇ ಮನೆಯಲ್ಲಿ ಶುಕ್ರ, ಸೂರ್ಯ, ಮಂಗಳ 3 ತ್ರಿಗ್ರಹ ಯೋಗ ಇರೋದ್ರಿಂದ ಶುಕ್ರ ಸ್ವಲ್ಪ ಅಸ್ತನಾಗಿದ್ದಾನೆ. ಅದಕ್ಕೆ ಸ್ವಲ್ಪ ನಿಧಾನ ಕಷ್ಟಪಟ್ಟು ಕೆಲಸ ಸಿಗುತ್ತೆ. ಬಟ್ ಒಂದ್ಸತಿ ಕೆಲಸ ಸಿಕ್ಕ ನಂತರ ಇವ್ರಿಗೆ ಅದೃಷ್ಟ ತುಂಬ ಒಳ್ಳೆಯದು ಕೂಡ ಬರುವಂಥದ್ದು. ಆದಷ್ಟು ಚಂದ್ರ ಮಹಾದಶ ನಡೀತದೆ. ಚಂದ್ರ ಬಂದು ಮನಸ್ಕಾರಕ ಮತ್ತು ಚಂದ್ರ ಶ್ರೇಯಸ್ಕಾರಕ, ಇವ್ರಿಗೆ ವ್ಯಯಾಧಿಪತಿಯಾಗಿ ಇವರು ಜಾತಕದಲ್ಲಿ ದಶಮ ಸ್ಥಾನದಲ್ಲಿರೋದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಒಂದು ಶಿವನ ಆರಾಧನೆ, ಶಿವನ ಆಲಯಕ್ಕೆ ಹೋಗೋದು, ಸೋಮವಾರ ಶಿವನಿಗೆ ಒಂದು ಜಲಾರ್ಚನೆ ಮಾಡಿಸುವಂಥದ್ದು, ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ಹಾಲಿನ ಅಭಿಷೇಕ ಶಿವನಿಗೆ ಮಾಡಿಸುವಂಥದ್ದು, ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡುವಂಥದ್ದು. ಆದಷ್ಟು ವಾರ್ಷಿಕವಾಗಿ ಇವರ ಒಂದು ಜಾತಕದ ಅನುಸಾರವಾಗಿ ವಿಶೇಷವಾಗಿ ನೋಡಿ, 31/5/2000 ಅಂದರೆ 31/5/2026 ಈ ವರ್ಷ ಮುಗ್ದಿದೆ ಅಲ್ವಾ. ಮುಂದಿನ ವರ್ಷ ಇವರ ಜನ್ಮ ದಿನಾಂಕದ ವಿಚಾರದಲ್ಲಿ ಇವರು ಏನಾದರೂ ತಮ್ಮ ಕೈಲಾದಷ್ಟು ಅನ್ನದಾನ ಸೇವೆ ದೇವಸ್ಥಾನದಲ್ಲಿ ಮಾಡಿಸ್ಬೇಕು. ಇವರು ಎಲ್ಲರಿಗೂ ಅನ್ನದಾನ ಮಾಡೋಕ್ಕಾಗಲಿಲ್ಲ ಅಂದರೆ, ಈಗ ನೋಡಿ ಕೆಲವೊಂದು ಕಡೆ ಅನ್ನದಾನದ ಒಂದು ಶಿಬಿರಗಳಿರುತ್ತೆ, ವಿಶೇಷವಾಗಿ ಆದ್ಯಮ ಚೇತನ ಅಂತ. ಈಗ ಒಂದು ಇಸ್ಕಾನ್ ಅವ್ರದ್ದು ದೇರ್ ಇಸ್ ಫಂಡೆಡ್ ಇದು ಇರುತ್ತಲ್ವಾ, ಮಿಡ್ ಡೇ ಮೀಲ್ ಸ್ಕೀಮು ಅಂತಲ್ಲಿ ಇವರು ಕೈಲಾದಷ್ಟು ಸೇವೆ ಮಾಡಿದಾಗ ಅನ್ನದಾನ ಸೇವೆಯಿಂದ ಚಂದ್ರನ ಪ್ರಸನ್ನತೆ ಹೊಂದುತ್ತಾರೆ, ಚಂದ್ರಗ್ರಹ. ಅದರಿಂದ ಇವರಿಗೆ ಹೈಯರ್ ಎಜುಕೇಶನ್ ಮತ್ತೆ ಇವರಿಗೆ ಕರಿಯರ್ ಸ್ಟೆಬಿಲಿಟಿ ಸಿಗುತ್ತೆ. ಬಾಬು ಅಂತ ಯಾರು ಕಳಿಸಿದ್ದಾರೆ. ಓಕೆ, ಬಾಬು ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಗುರೂಜಿ. ನಾವು ಕನ್ಯಾ ರಾಶಿಯ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ದಿನ ಭವಿಷ್ಯವನ್ನ ನೋಡೋಣ ಗುರೂಜಿ. ನೋಡಿ, ಇಂದು ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು. ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಅದರಿಂದ ನೀವು ಏನಾದರೂ ಸಹಿ ಮಾಡೋದಿದ್ರೆ ನೀವು ಡಬಲ್ ಚೆಕ್ ಮಾಡೋದು ಒಳ್ಳೆಯದು. ಕನ್ಯಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇತರರ ಬಯಕೆ ಮತ್ತು ಆಸಕ್ತಿ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮಿತ ಸಂತೋಷ ಇರುತ್ತದೆ. ಇದರಿಂದ ತುಲಾ ರಾಶಿಯವರಿಗೆ ದಿನ ಖುಷಿಯಾಗಿರುವಂಥ ದಿನ ನೋಡ್ತೇವೆ. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಖುಷಿದಾಯಕವಾದ ದಿನ ಆಗಿದೆ, ಒಳ್ಳೆಯದಾಗ್ಲಿ. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ಮನೆಯ ಒಂದು ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯವಿರುತ್ತದೆ. ಇಂದು ನಿಮ್ಮ ಸುತ್ತಮುತ್ತಲು ಜನರು ನಿಮ್ಮನ್ನು ಆಕರ್ಷಿತರಾಗಿರ್ತಾರೆ, ಅಂದರೆ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಿಂದ. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿ, ನಿಮಗೆ ದಿನ ಚೆನ್ನಾಗಿರುತ್ತೆ. ಗುರೂಜಿ, ಮುಂದಿನ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೋಡಿ, ನೀವು ಬಹುದಿನದಿಂದಲೂ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುತ್ತೀರಾ. ಅದರಿಂದ ನಿಮಗೆ ದಿನ ಖುಷಿಯಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಖುಷಿಯಾದ ದಿನವಾಗಿದೆ, ಒಳ್ಳೆಯದಾಗ್ಲಿ. ಹಾಗೆ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಹೂಡಿಕೆ ಮಾಡುವುದರಿಂದ ನಿಮಗೆ ಇವತ್ತು ಹೂಡಿಕೆಯಿಂದ ಒಳ್ಳೆ ಪ್ರಯೋಜನ ಸಿಗುವಂತ ದಿನವಾಗಿರುವಂಥದ್ದು. ಓಕೆ, ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮನೆಯ ಸಮಸ್ಯೆಗಳಿಗೆ ಹೆಚ್ಚಿನ ತಕ್ಷಣ ಗಮನ ನೀಡುವ ಅಗತ್ಯವಿರುತ್ತೆ ಮತ್ತು ಸುತ್ತಮುತ್ತಲಿನಿಂದ ಜನರ ಆಕರ್ಷಣೆ ಜಾಸ್ತಿ ಇರುವಂಥದ್ದು. ಅದರಿಂದ ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ. ಮಕರ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ. ಸ್ವಲ್ಪ ರಾತ್ರಿ ವೇಳೆಯಲ್ಲಿ ಕಚೇರಿಯಿಂದ ಮನೆಗೆ ಹೋಗ್ಬೇಕಾದ್ರೆ ವಾಹನ ಚಲಾವಣೆ ಎಚ್ಚರಿಕೆಯಿಂದಿರಿ, ಇಲ್ಲಾಂದ್ರೆ ಏನಾದ್ರು ಸಣ್ಣ ಪುಟ್ಟ ಏಟುಗಳಾಗುವಂತ ನಿರೀಕ್ಷೆ ಇರುವಂತದ್ದು. ಕುಂಭ ರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನ್ ಹೇಳುತ್ತೆ ನೋಡೋಣ. ಮೀನರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ನಿಜಕ್ಕೂ ಅದ್ಭುತವಾಗಿದೆ. ಸಂಗಾತಿಯನ್ನು ಎಷ್ಟು ಪ್ರೀತಿಸ್ತೀರಾ ಅದರಿಂದ ಅಷ್ಟೇ ಪ್ರೀತಿ ನಿಮಗೂ ಕೂಡ ವಾಪಸ್ಸು ಸಿಗುವಂತ ಒಂದು ದಿನ ಭವಿಷ್ಯ ನೋಡ್ತಾ ಬರ್ತಾರೆ. ಓಕೆ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ವೀಕ್ಷಕರೇ, ಎಲ್ಲರೂ ಕೂಡ ನಿಮ್ಮ ಒಂದು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹೇಳ್ತಾ, ನಾನು ಆಗ್ಲೇ ಸಂಚಿಕೆನ ಪ್ರಾರಂಭ ಮಾಡೋದಕ್ಕೂ ಮುಂಚೆನೆ ತಿಳಿಸಿದ್ದೆ, ವಾಸ್ತುವಿನಲ್ಲಿ ಉತ್ತಮ ಮನೆ ನಿರ್ಮಾಣದ ಪ್ರಯೋಜನಗಳೇನು, ನಾವೊಂದು ಮನೆಯಲ್ಲಿ ವಾಸಿಸ್ತಾ ಇದ್ದೀವಿ ಅಂದ್ರೆ ಅಲ್ಲಿ ವಾಸ್ತು ಎಷ್ಟು ಪ್ರಮುಖವಾಗಿರುತ್ತೆ, ಅದರ ಒಂದು ಆಧಾರದ ಮೇಲೆ ನಾವು ಯಾವ ಒಂದು ನಿಯಮವನ್ನ ಪಾಲಿಸಬಹುದು ಅಂತ ಹೇಳಿ ಗುರುಜಿಗಳು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಗುರುಜಿ, ಈಗ ತುಂಬಾ ಶ್ರಮ ಪಟ್ಟು ಮನೆ ಕಟ್ಸಿರ್ತಾರೆ, ಮೇಲ್ ಬಂದು ಒಂದು ಒಳ್ಳೆ ಸಂಪಾದನೆಯನ್ನ ಮಾಡಿ ಅದ್ದೂರಿಯಾಗಿ ಮನೆ ಕಟ್ಸಿರ್ತಾರೆ ಗುರುಜಿ. ಆದ್ರೆ ತುಂಬಾ ವಿಶಾಲವಾದ ಜಾಗ ಇರುತ್ತೆ. ಆದ್ರೆ ಏನಾಗಿರುತ್ತೆ ಅಂದ್ರೆ ಅವರ ಸಂಬಂಧಗಳಲ್ಲಿ ಅಷ್ಟೊಂದು ಗಟ್ಟಿತನ ಅನ್ನೋದು ಇರಲ್ಲ, ತುಂಬಾ ಅಶಾಂತಿ ಇರುತ್ತೆ. ಮನೆಯಲ್ಲಿ ಸಣ್ಣ ಸಣ್ಣದಕ್ಕೂ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಯಾಕೆ ಹೀಗುಂಟಾಗುತ್ತೆ, ಇದ್ರ ಬಗ್ಗೆ ಏನಾದ್ರು ತಿಳಿಸ್ತೀರಾ?
ನೋಡಿ, ಮುಖ್ಯವಾಗಿ ವಾಸ್ತು ಅಂತ ವಿಚಾರದಲ್ಲಿ ಬಂದ್ರೆ ವಸತಿ ವಾಸ್ತು ಅಂತ, ಅಂದ್ರೆ ನಾವು ವಾಸ ಮಾಡುವಂತ ಸ್ಥಳನೇ ವಾಸ್ತು ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಸಂಸ್ಕೃತದ ಪದದ ಅರ್ಥದಿಂದ ಬಂದಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಸಂಬಂಧಗಳಿಗೆ ಕಾರಕವಾದ ಗ್ರಹ ಏನಂತ ಹೇಳ್ತೀವಿ ನಾವು, ರಾಹು ಗ್ರಹ ಅಂತ ಹೇಳ್ತೀವಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿ ಸಂಬಂಧಗಳಿಗೆ ಕಾರಕವಾದ ದಿಕ್ಕು ಅಂತ ತಗೊಂತೀವಿ. ಜ್ಯೋತಿಷ್ಯದಲ್ಲಿ ಏನ್ ಮಾಡ್ತೀವಿ, ಭಾವಗಳಂತ ಹೇಳ್ತೀವಿ ಮತ್ತು ಗ್ರಹಗಳಿಗೆ ಹೋಲಿಕೆ ಮಾಡ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗ್ತಿದೆ ಅಂತಂದ್ರೆ, ಒಂದು ಚಂದ್ರ ಪೀಡಿತನಾದ್ರೆ ಒಳ್ಳೇದಾಗಲ್ಲ. ಚಂದ್ರ ಪೀಡಿತ ಅಂದ್ರೆ ಚಂದ್ರ ನೀಚ ಸ್ಥಿತಿಯಲ್ಲಿರುವಂಥದ್ದು, ಚಂದ್ರ ರಾಹು ಕೇತುವಿನಿಂದ ಗ್ರಸ್ತವಾಗಿರುವಂಥದ್ದು, ಮತ್ತೆ ಯಾರಾದ್ರೂ ಅಮಾವಾಸ್ಯೆ ದಿನ ಹುಟ್ಟಿದ್ರೆ ಆ ಒಂದು ನಕಾರಾತ್ಮಕ ಅಂಶಗಳು ಅದನ್ನ ಕೂಡಿರುತ್ತೆ. ಬಟ್ ವಾಸ್ತು ಅಂತ ಬಂದಾಗ ನಾವೇನ್ ಹೇಳ್ತೀವಿ, ಬಹುಮುಖ್ಯವಾಗಿ ದಿಕ್ಕನ್ನ ಪರಿಗಣಿಸ್ತೀವಿ. ನೀವು ಕೇಳಿರೋ ಪ್ರಶ್ನೆಗೆ ಸಂಬಂಧಗಳಿಗೆ ಕಾರಕವಾದ ದಿಕ್ಕು ಅಂದ್ರೆ ಸಿಗ್ನಿಫಿಕೇಟರ್ ಅಂತಂದ್ರೆ ನೈಋತ್ಯ ದಿಕ್ಕು ಅಂತ ನಾವು ತಗೊಂತೀವಿ. ಅಂದ್ರೆ ಇದರಲ್ಲಿ ಯಾಕೆ ನೈಋತ್ಯ ಅಂತ ಹೆಸರು ಬಂತಂದ್ರೆ, ಇಲ್ಲಿ ನಿರುತಿ ಅನ್ನೋ ಒಂದು ದೇವತೆಯ ಒಂದು ವಾಸ ಇರುವಂತದ್ದು. ಜನರು ತಪ್ಪಾಗಿ ಕೆಲವೊಂದು ನೈಋತ್ಯ ದಿಕ್ಕಿಗೆ ಕುಬೇರ ಮೂಲೆ ಅಂತ ಹೇಳ್ತಾರೆ. ಸೊ ಅದನ್ನ ಸ್ವಲ್ಪ ತಪ್ಪು ಕಲ್ಪನೆ ಬೇಡ. ಕುಬೇರನಿಗೆ ಮೂಲ ಇರೋದಿಲ್ಲ, ಕುಬೇರನಿಗೆ ದಿಕ್ಕು ಇರುತ್ತೆ. ಆ ದಿಕ್ಕು ಬಂದು ಉತ್ತರ ದಿಕ್ಕು. ಆದ್ರೆ ಇಲ್ಲಿ ನೈಋತ್ಯಕ್ಕೆ ಸಂಬಂಧಿತವಾಗಿರುವಂತದ್ದು ಏನಾಗುತ್ತೆ, ಸಂಬಂಧಗಳಿಗೆ ಕಾರಕವಾದ ದಿಕ್ಕು ಅಂದ್ರೆ ಸಿಗ್ನಿಫಿಕೇಟರ್ ಅಂತ ಹೇಳ್ತೀವಿ. ಮತ್ತೆ ಪ್ರತಿಯೊಂದು ತಮಗೆ ಗೊತ್ತಿರಬಹುದು, ಈಗೋ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಪ್ರಾಬ್ಲಮ್. ಅಂದ್ರೆ ಅವರವರ ಈಗೋ ಕೂಡ ಕೆಲವೊಬ್ಬರಿಗೆ ಕಾರಣ ಆಗುತ್ತೆ. ಮತ್ತೆ ನಾನು ತಿಳಿಸ್ದಂಗೆ ಈ ನೈಋತ್ಯ ದಿಕ್ಕು ಸಂಬಂಧಗಳಿಗೆ ಕಾರಕ. ಸೊ ಸಂಬಂಧಗಳಲ್ಲಿ ಏನಾದ್ರು ಪ್ರಾಬ್ಲಮ್, ನೈಋತ್ಯ ದಿಕ್ಕಲ್ಲಿ ದೋಷ ಬರುವಂತದ್ದು. ಹೇಗೆ ದೋಷ ಬರ್ಬೋದು, ನೈಋತ್ಯ ದಿಕ್ಕಲ್ಲಿ ಏನಾದ್ರು ಟಾಯ್ಲೆಟ್ ಇರುವಂತದ್ದು, ಅಥವಾ ನೈಋತ್ಯ ದಿಕ್ಕಲ್ಲಿ ಮುಖ್ಯ ದ್ವಾರ ಇರುವಂತದ್ದು, ಅಥವಾ ನೈಋತ್ಯ ದಿಕ್ಕಿನಲ್ಲಿ ತುಂಬಾ ಒಂದು ದೊಡ್ಡ ದೊಡ್ಡ ಓಪನಿಂಗ್ಸ್ ಅಂದ್ರೆ ದೊಡ್ಡದಾಗಿ ಕಿಟಕಿ ಇಟ್ಕೊಳ್ಳುವಂಥದ್ದು, ದೊಡ್ಡದಾಗಿ ಬೆಳಕಿನ ಅಂಶವನ್ನು ಇಟ್ಕೊಳ್ಳುವಂಥದ್ದು, ಅಥವಾ ನೈಋತ್ಯ ದಿಕ್ಕಿನಲ್ಲಿ ಡಾರ್ಕ್ ಕಲರ್ಸ್ ಹಾಕಿರುವಂಥದ್ದು, ಅಥವಾ ನೈಋತ್ಯ ದಿಕ್ಕಿನಲ್ಲಿ ಏನಾದ್ರೂ ಸಂಪನ್ನ ಮಾಡಿರ್ಬೋದು. ಮತ್ತೆ ನೈಋತ್ಯ ದಿಕ್ಕಿನಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಅಕ್ವೇರಿಯಂ ಇಡೋದ್ರಿಂದನೂ ಸಮಸ್ಯೆ ಬರುತ್ತೆ. ಇನ್ನು ನಮ್ಮ ವಾಸ್ತುಶಾಸ್ತ್ರದ ಪ್ರಕಾರ ಬಹುಮುಖ್ಯ ಯಾವಾಗ್ಲೂ ಏನಂದ್ರೆ, ಯಾವ ದಿಕ್ಕಿನ ಯಾವ ಮೂಲೆ ದೋಷಪೂರಿತವಾಗಿರುತ್ತೆ ಅದರ ಅನುಸಾರವಾಗಿ ಸಮಸ್ಯೆಗಳು ಬರುತ್ತೆ. ಅದ್ರ ವಿರುದ್ಧ ದಿಕ್ಕು ಅಂದ್ರೆ ನೈಋತ್ಯಕ್ಕೆ ವಿರುದ್ಧವಾದ ದಿಕ್ಕು. ನೈಋತ್ಯ ಅಂದ್ರೆ ನಮ್ಮ ಒಂದು ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳು ಆಧಾರಿತವಾಗಿ ಡಿಗ್ರಿಗಳ ಮೇಲೆ ಬರುತ್ತೆ. ಉತ್ತರ 0 ಡಿಗ್ರಿ, ಪೂರ್ವ 90 ಡಿಗ್ರಿ, ದಕ್ಷಿಣ 270 ಡಿಗ್ರಿ ಬರುತ್ತೆ. ಮತ್ತೆ ಪಶ್ಚಿಮ ದಕ್ಷಿಣ 180 ಡಿಗ್ರಿ, ಪಶ್ಚಿಮ 270 ಡಿಗ್ರಿ ಬರುತ್ತೆ. ಸೊ ದಕ್ಷಿಣದಿಂದ ಪಶ್ಚಿಮಕ್ಕೆ ಹೋಗ್ಬೇಕಾದ್ರೆ ನೈಋತ್ಯ ಬರುತ್ತೆ. ಸರಿ ಸುಮಾರು 225 ಡಿಗ್ರಿಗೆ ನಾವು ನೈಋತ್ಯ ದಿಕ್ಕು ಅಂತ ಹೇಳ್ತೀವಿ, ಆ ಒಂದು ಡಿಗ್ರಿ ಅನುಸಾರವಾಗಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ನೈಋತ್ಯ ದಿಕ್ಕಿನಲ್ಲಿ ಅದ್ರ ವಿರುದ್ಧ ದಿಕ್ಕು ಏನಾಗುತ್ತೆ, ಈಶಾನ್ಯ ದಿಕ್ಕು ಕೂಡ ಏನಾದ್ರೂ ದೋಷಪೂರಿತವಾದ್ರೆ, ಅಂದ್ರೆ ಇಲ್ಲಿ ನೈಋತ್ಯದಲ್ಲೂ ನಾನು ಹೇಳ್ದಂಗೆ ಟಾಯ್ಲೆಟ್ ಬಂದ್ರೆ, ಮತ್ತೆ ಅದರ ವಿಚಾರವಾಗಿ ಮುಖ್ಯ ದ್ವಾರ ಬಂದ್ರೆ, ಹೆಚ್ಚು ಓಪನಿಂಗ್ ಬಂದ್ರೆ ಅಲ್ಲಿ ಸಮಸ್ಯೆ ಕೊಡುತ್ತೆ. ಅದ್ರ ಜೊತೆ ಈಶಾನ್ಯದಲ್ಲೂ ಕೂಡ ಸಮಸ್ಯೆ ಆಗುತ್ತೆ, ಅಂದ್ರೆ ಅಪೋಸಿಟ್ ದಿಕ್ಕಿರೋದ್ರಿಂದ. ಅಂದ್ರೆ ಸಾಧಾರಣವಾಗಿ ಮನುಷ್ಯ ಸಂಬಂಧಗಳು ಅವರ ಬುದ್ಧಿಮಟ್ಟ ವಿಚಾರಿಸುವ ಶಕ್ತಿ ಕುಗ್ಗೋಗ್ಬಿಡುತ್ತೆ. ಅಂದ್ರೆ ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕುಗ್ಗುತ್ತೆ. ನೈಋತ್ಯದಲ್ಲಿ ಇದು ಕಲುಷಿತವಾದ್ರೆ, ಈಶಾನ್ಯ ಅಂತಂದ್ರೆ ವಾಸ್ತು ಪುರುಷನ ತಲೆ ಭಾಗ. ಸೊ ಅಲ್ಲಿ ಮೆಂಟಲ್ ಬ್ಲಾಕೇಜಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಮಾನಸಿಕ ಉದಾರತೆ ಕಮ್ಮಿ ಆಗುತ್ತೆ. ಒಬ್ಬರ ಬಗ್ಗೆ ಒಬ್ರು ಅರ್ಥ ಮಾಡ್ಕೊಳ್ದಿರುವಾಗ ತುಂಬಾ ಕಮ್ಮಿಯಾಗಿ ಯೋಚನೆ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಮಾನಸಿಕ ಉದಾರತೆ ಕಮ್ಮಿ ಆದಾಗ ಏನಾಗುತ್ತೆ, ಸಮಸ್ಯೆ ಜಾಸ್ತಿ ಆಗುವಂಥದ್ದು. ಮತ್ತೆ ಈ ಮನೆಯಲ್ಲಿ ಈ ದಿಕ್ಕು ತುಂಬಾ ಹಳೆಯದಾದ ಅನುಪಯೋಗ ವಸ್ತುಗಳು ಇಡೋದ್ರಿಂದ, ಯಾವ್ದ್ರಲ್ಲಿ ನೈಋತ್ಯದಲ್ಲಿ ಅಥವಾ ಈಶಾನ್ಯದಲ್ಲಿ, ಮತ್ತೆ ತುಕ್ಕು ಹಿಡಿದಿರೋ ವಸ್ತುಗಳು ಇಡುವಂಥದ್ದು, ಮತ್ತೆ ಈ ರೀತಿ ಒಂಥರ ಏನಾದ್ರು ಅಸ್ವಚ್ಛ ಅಂದ್ರೆ ಅನ್ಕ್ಲೀನ್ ಅಂತ ಹೇಳ್ತೀವಲ್ಲ, ಮತ್ತೆ ಬ್ಲಾಕ್ ಮಾಡುವಂತ ವಸ್ತುಗಳು, ಇದರಿಂದ ಕೂಡ ಸಂಬಂಧಗಳು ಹಾಳಾಗುತ್ತೆ. ಅಂದ್ರೆ ನಾವೇನ್ ಹೇಳ್ತೀವಿ, ಯಾವುದೇ ರೀತಿ ಇದ್ರೂ ಕೂಡ ಇದು ಸಮಸ್ಯೆ ಕೊಡುತ್ತೆ. ಅದೇ ರೀತಿ ನೈಋತ್ಯದ ಅಪೋಸಿಟ್ ಈಶಾನ್ಯ ದಿಕ್ಕು, ಇಲ್ಲೇನಾಗುತ್ತೆ ಅಂದ್ರೆ ಚಂದ್ರ ಇರುವಂತದ್ದು, ಚಂದ್ರವೋ ಮನಸ್ಸೋ ಜಾತವನ್ನಾಗೆ ಇಲ್ಲಿ ಕೂಡ ಸ್ವಲ್ಪ ಅನಗತ್ಯ ವಸ್ತುಗಳು ಇಡೋದ್ರಿಂದನೂ ಕಿರಿಕಿರಿಗಳನ್ನ ಕೊಡುತ್ತೆ. ಅಂದ್ರೆ ಆ ವಸ್ತುಗಳು ಗೊತ್ತಿರ್ಲಾರ್ದಂಗೆ ಅಲ್ಲಿ ಇಡುವಂಥದ್ದು. ಎಷ್ಟೋ ಜನ ನೀವು ನೋಡಿರ್ಬೋದು, ಸರ್ವೇ ಸಾಮಾನ್ಯವಾಗಿ ಒಂದ್ ಮನೆಯಲ್ಲಿ ಒಂದು ಡೋರ್ ಓಪನ್ ಮಾಡಿದಾಗನು ಒಂದ್ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಆ ಚಿಕ್ಕ ಸೌಂಡ್ ಕೂಡ ನಕಾರಾತ್ಮಕ ವಿಚಾರಗಳು. ಏನಂದ್ರೆ ಒಂದೇ ದಿನಕ್ಕೆ ಬರೋದಿಲ್ಲಮ್ಮ, ತುಂಬಾ ಒಂದು 2-3 ದಿನ ಅಥವಾ 2-3 ವರ್ಷಗಳ ಕಾಲ ಅದೇ ಒಂದು ಕಂಟಿನ್ಯೂಸ್ ಆಯ್ತು ಅಂತಂದಾಗ ಅಲ್ಲಲ್ಲಿ ನಕಾರಾತ್ಮಕಗಳು ತುಂಬ್ಕೊಂಡು ಈ ರೀತಿ ಸಮಸ್ಯೆಗಳು ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಇನ್ನು ಮನೆಯಲ್ಲಿ ಬರೀ ಋಣಾತ್ಮಕತೆನೇ ತುಂಬಿರುತ್ತೆ. ಹೇಗೆ ನಾವು ಪಾಸಿಟಿವಿಟಿನ ಹೆಚ್ಚಿಸುವಂಥದ್ದು, ಅಂದ್ರೆ ಧನಾತ್ಮಕತೆಯನ್ನ ಒಂದು ಮನೆಯಲ್ಲಿ ಹೆಚ್ಚಿಗೆ ಮಾಡುವಂತಹ ಒಂದು ತಂತ್ರಗಳು ಏನಾದ್ರೂ ಇದೆಯಾ? ಹೇಗೆ ನೋಡಿ, ನಾವು ಯಾವುದೇ ಒಂದು ಮನೆ ನಿರ್ಮಾಣ ಮಾಡಿದಾಗ ವಾಸ್ತು ಇದೆಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು. ಮುಖ್ಯವಾಗಿ ಏನಂತಂದ್ರೆ, ತಾವು ಕೇಳುವಂಥದ್ದು ಧನಾತ್ಮಕ ಹೆಚ್ಚು ಮಾಡೋದಕ್ಕೆ ಮುಖ್ಯವಾಗಿದ್ದು ಸ್ವಚ್ಛತೆ. ಉದಾಹರಣೆಗೆ ಏನು, ಒಂದ್ ಮನೆ
ಪ್ರತಿ 2 ದಿನಕ್ಕೊಂದ್ಸತಿ ಆದ್ರೂ ಮನೆಯನ್ನ ಗುಡಿಸಿ ಒರೆಸುವಂಥದ್ದು. ಅದೇ ಯಾಕಂದ್ರೆ ಮನೆ ಹೊರಗಡೆಯಿಂದ ಬಂದಾಗ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಕೆಲವೊಂದು ಸಾಕ್ಸ್ ಅದನ್ನ ಹಾಕೊಂಡು ಹಂಗೆ ಒಳಗಡೆ ಬರ್ತಾ ಇರ್ತಾರೆ, ಅಥವಾ ಮನೆಯಿಂದ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಬರ್ತಿರ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನೋಡ್ಬೋದು, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ನಲ್ಲಿ ಇರ್ತಾ ಇತ್ತು, ಕೈ ಕಾಲು ತೊಳೆದುಕೊಂಡು ಮನೆಯಲ್ಲಿ ಬರ್ತಾ ಇದ್ರು. ಅಂದ್ರೆ ಆ ಕಾಲ್ ಧೂಳಿಂದನೂ ಕೂಡ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಈಗಿನ ಆಧುನಿಕ ಯುಗದಲ್ಲಿ ಏನು ಸಜೆಸ್ಟ್ ಮಾಡ್ತೀವಿ, ಈಗ ಒಂದು ಅಪಾರ್ಟ್ಮೆಂಟ್ ಇರ್ಬೋದು, ಹೊರಗಡೆ ನಲ್ಲಿ ಇಲ್ಲದೆ ಇರ್ಬೋದು, ಆ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತಂದ್ರೆ ನೇರವಾಗಿ ತಾವು ಬಾತ್ರೂಮ್ಗೆ ಹೋಗಿ ಒಂದು ಕೈ ಕಾಲನ್ನ ತೊಳೆದು ಒಳಗಡೆ ಬರುವಂಥದ್ದು. ಯಾಕಂದ್ರೆ ವಿಜ್ಞಾನ ರೀತಿಯಲ್ಲಿ ನೋಡೋದಾದ್ರೆ ವ್ಯಕ್ತಿ ಎಲ್ಲಿಗೆ ಹೋಗಿರ್ತಾರೋ ಆ ಒಂದು ಎನರ್ಜಿನ ಕ್ಯಾರಿ ಮಾಡ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಹಾಸ್ಪಿಟಲ್ಗೆ ಹೋಗಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಒಂದು ವ್ಯಕ್ತಿ ಸ್ಮಶಾನಕ್ಕೆ ಹೋಗಿದ್ದಾಗ ಏನಾಗುತ್ತೆ, ಆ ಒಂದು ನಕಾರಾತ್ಮಕ ಒಂದು ನೆಗೆಟಿವಿಟಿ ಅವ್ರಿಗೆ ಅಂಟ್ಕೊಂಡ್ ಬಿಡುತ್ತೆ. ಸೊ ಈ ರೀತಿ ಏನಾಗುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಏನೋ ದೊಡ್ಡ ದೊಡ್ಡ ಮಾತುಕತೆ ಜಗಳ ಆಗುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಹಳೆ ಕಾಲದ ಮನೆಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರತಿಯೊಂದು ಹೋಮ ಹವನ ಮಾಡಿಸ್ತಾ ಇದ್ರು ವಾರ್ಷಿಕವಾಗಿ, ಏನೋ ಒಂದು ಒಳ್ಳೇದಾಗ್ಲಿ, ಏನೋ ಒಂದು ಪಾಸಿಟಿವ್ ಆಗಿ ಬರ್ಲಿ ಅಂತ. ಅಂದ್ರೆ ಹೋಮ ಹವನದ ಮೂಲಕ ಒಂದು ಸ್ವಚ್ಛತೆ ಭಾಗವಾಗಿರುವಂತದ್ದು. ಅಂದ್ರೆ ಹೋಮ ಹವನ ಅವ್ರ ಹತ್ರ ದುಡ್ಡಿದೆ, ಹಣಕಾಸಿದೆ ಅಂತ ಮಾಡಿಸ್ತಿರ್ಲಿಲ್ಲ. ಈಗ ನೋಡಿ, ನೀವು ಒಂದು ಹೋಮ ಹವನ ಮಾಡ್ಬೇಕು, ಒಂದು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಮನೆಯಲ್ಲಿ ಮೊದಲಿಗೆ ಎಲ್ಲ ಸ್ವಚ್ಛತೆಯನ್ನ ಮಾಡ್ಕೊಳ್ತೀವಿ. ಅದಾದ ನಂತರ ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳ್ತೀವಿ, ತಿಳಿಸ್ತೀವಿ, ಅವರು ಬಂದು ಅದ್ರಲ್ಲಿ ಭಾಗಿಯಾಗ್ತಾರೆ. ನೋಡಿ, ನೀವು ಹೇಳಿರೋ ಇದ್ರಲ್ಲೇ ಉತ್ತರ ಇದೆ. ಮನೆಯಲ್ಲಿ ಸ್ವಚ್ಛತೆ ಮಾಡ್ಕೊಂತೀರಾ, ಸಂಬಂಧಿಕರು ಬರ್ತಾರೆ. ಸೊ ಆ ಸ್ವಚ್ಛತೆ ಭಾಗನೇ ನಮಗೆ ಬಹುಮುಖ್ಯವಾಗಿರುವಂಥದ್ದು. ಆ ಸ್ವಚ್ಛತೆ ಆಗಿರುವಂಥದ್ದು, ಮನೆ ಇದು ಮಾಡುವಂಥದ್ದು. ವಿಶೇಷವಾಗಿ ಅದರ ಜೊತೆನಲ್ಲಿ ಮನೆಯಲ್ಲಿ ಇನ್ನೂ ಧನಾತ್ಮಕ ಶಕ್ತಿ ವೃದ್ಧಿ ಆಗ್ಬೇಕಾದಾಗ ಆ ಸ್ವಚ್ಛತೆ ಭಾಗವಾಗಿ ಮನೆಯಲ್ಲಿ ಉಪ್ಪು ನೀರಿನಲ್ಲಿ ಒರೆಸಿ, ಅಂದ್ರೆ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ, ಅಥವಾ ಕಲ್ಲುಪ್ಪು, ಅದರ ನೀರಿನಲ್ಲಿ ಒರೆಸೋದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ತುಂಬಾ ವಿಶೇಷವಾಗಿ ಇನ್ನೂ ಪಾಸಿಟಿವಿಟಿ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಅಜ್ವಿನ ಎಲೆಗಳಂತ ಬರುತ್ತೆ, ಅಜ್ವೈನ್ ಅಂತ ನಮ್ಗೆ ಗೊತ್ತಲ್ವಾ, ಅದರ ಎಲೆಗಳು, ಅದಕ್ಕೆ ದೊಡ್ಡ ಪತ್ರೆ ಕೂಡ ಅಂತ ಹೇಳ್ತಾರೆ. ಅದನ್ನ ಮಾರ್ಕೆಟ್ ನಿಂದ ತಗೊಂಡ್ ಬಂದು ಒಂದು ಎಳಿನೀರನ್ನ ತರಿಸಿ, ಓಕೆ, ಆ ಎಳಿನೀರಿನ ಆ ಅಜ್ವೈನ ಪತ್ರನ ಒಂದು ರಸವನ್ನ ಹಿಂಡಿ ಅದ್ರ ಜೊತೆ ಬೆರೆಸ್ಬೇಕು. ಯಾವ್ದು? ಎಳಿನೀರ್ ಜೊತೆ ಬೆರೆಸ್ಬೇಕು. ಇದನ್ನ ಮನೆ ಒರೆಸುವ ಒಂದು ಏನೋ ಬಕೆಟ್ ಅಲ್ಲಿ ತಾವೇನೋ ನೀರ್ ತುಂಬಿಕೊಂಡಿದ್ರೆ ಇದರ ಮಿಶ್ರಣವನ್ನು ಅದನ್ನ ಮಿಕ್ಸ್ ಮಾಡಿ, ಇದು ತುಂಬಾ ಒಂದು ರೆಮಿಡಿಯಾಗಿ ವರ್ಕ್ ಆಗುತ್ತೆ. ಅಂದ್ರೆ ನೆಗೆಟಿವಿಟಿ ದೂರ ಮಾಡೋದಕ್ಕೆ ಮತ್ತೆ ಧನಾತ್ಮಕ ಜಾಸ್ತಿ ಮಾಡೋದಕ್ಕೆ. ಸೊ ಈ ರೀತಿ ನಾವು, ನಮ್ಗೆ ಗೊತ್ತಿರ್ಬೋದು, ಜನರಲಿ ನ್ಯೂಟನ್ಸ್ ಲಾ ಆಫ್ ಥಿಯರಿ ಪ್ರಕಾರ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ. ಸೊ ಆ ವಿಚಾರದಲ್ಲಿ ಈ ರೀತಿ ಒಂದು ಪರಿಹಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತೆ ಮೂರನೇ ವಿಚಾರ, ಒಂದು ದೀಪ ಬೆಳಗಿಸುವ ವಿಚಾರ. ಹಿಂದಿನ ಕಾಲದಲ್ಲಿ ಸೂರ್ಯಾಸ್ತದ ನಂತರ ಊಟಕ್ಕೆ ನಿಷೇಧವಾಗಿತ್ತು. ಯಾಕೆ ಅಂತಂದ್ರೆ ದೀಪದ ಬೆಳಕು ಅಥವಾ ಪಂಜಿನ ಬೆಳಕು ಮಧ್ಯೆ ವ್ಯವಹಾರಗಳು ನಡೀತಿತ್ತು. ಅವಾಗ ಸನ್ಲೈಟ್ ಇರ್ತಿದ್ದಿಲ್ಲ. ಸೊ ಅದರ ವಿಚಾರವಾಗಿ ನಾವು ಬೇಗ ಊಟ ಇತ್ಯಾದಿಗಳು ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಇನ್ನು ತುಂಬಾ ವಿಚಾರವಾಗಿ ಮನೆಯಲ್ಲಿ ಬೆಡ್ರೂಮ್ ನಲ್ಲಿ ಮೊಬೈಲ್ ಬಳಸಬಾರ್ದು. ಅದರಿಂದ ನೆಗೆಟಿವಿಟಿ ಜಾಸ್ತಿ ಆಗುವಂಥದ್ದು. ಅಂದ್ರೆ ಮಲಗಿದ್ದಾಗ ಮೊಬೈಲ್ ತಗೊಂಡು ಹೋಗುವಂಥದ್ದು, ಅದರಿಂದ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ನಿದ್ದೆಯಲ್ಲಿ ಏರುಪೇರು ಆಗುತ್ತೆ. ಸೊ ಈ ರೀತಿ ಎಲ್ಲಾ ಒಂದು ವಿಚಾರದಲ್ಲಿ ನೋಡಿದಾಗ ನಾವು ನೆಗೆಟಿವಿಟಿನ ಕಮ್ಮಿ ಮಾಡಿಕೊಂಡು ಈ ಮನೆಯನ್ನ ಸ್ವಚ್ಛವಾಗಿಡುವಂಥದ್ದು, ನಾನು ಹೇಳಿರುವ ಮಿಶ್ರಣದಿಂದ ಮನೆ ಒರೆಸುವಂಥದ್ದು, ಹೋಮ ಹವನ ಇತ್ಯಾದಿಗಳನ್ನ ಮಾಡಿಸುವಾಗ ಮನೆ ಸ್ವಚ್ಛಗೊಳಿಸುವ ಕಾರ್ಯ, ಇದರಿಂದನೂ ಕೂಡ ಒಂದು ಧನಾತ್ಮಕ ಒಂದು ವಿಚಾರವನ್ನು ಮನೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಓಕೆ ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಒಂದು ವಾಸ್ತುವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಮನೆ ನಿರ್ಮಾಣ ಆದ್ಮೇಲೆ ಹೇಗಿರ್ಬೇಕು, ಯಾವ ರೀತಿಯಾಗಿ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು, ಜೊತೆಗೆ ಪಾಸಿಟಿವಿಟಿನ ಯಾವ ರೀತಿ ಮನೆಯಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸಿರುವಂತಹ ಈ ಒಂದು ಪರಿಹಾರ ಕ್ರಮಗಳನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.